ನಾನು ಸುಮ್ಮನೆ ಇಲ್ಲಿ ಗಂಟ ಸೌಸ್ಕೊಂಡು ನಾನು ನೋಡಿದೆ ಬಂಡಿಗೆ ನನಗೂ ಇರಾಕಾಯ್ಕಿಲ್ಲ ಕಂತಪ್ಪ. ಇರಾಕಾಯ್ಕಿಲ್ಲ ನನಗೆ. ಏನು ಪ್ರೀತಿ ಮಾಡಿ ಅನ್ಕೊಂಡು ಹೇಳ್ಸ್ಕೊಂಡು ನನಗೆ ಚೆನ್ನಾಗಿರಿ ಅಂದ್ಬಿಟ್ಟು ಹೇಳ್ಸ್ಕೊಂಡು ಮಾಡ್ಬಿಟ್ಟು ಮಾಡೋದ ಅದೆಲ್ಲ ಅವ್ರ ಮನ್ಸಲ್ಲೇ ಹುಟ್ಟಬೇಕು. ನನ್ನ ಕಂಡ್ರೆ ಆಸೆ ಇಲ್ಲ ಅಂದಮೇಲೆ ನಾನು ಯಾತಕ್ಕೆ ಇಲ್ಲಿ ಇರಬೇಕು? ಬೇಕಾಗಿಲ್ಲ, ನಾನು ಒಯ್ತೀನಿ. ಯಾವ ಜೊತೆಗೂ ಹೆಂಗಾರು ಇರಲಿ, ಚೆನ್ನಾಗಾರು ಇರಲಿ, ಏನಾರು ಇರಲಿ, ನಮ್ಮ ಅಪ್ಪನ ಮನೆಗೆ ಏನು ಬೇಕೋ ತಗೊಂಡು ನಾನು ಹೊಂಟೋಯ್ತೀನಿ ನಮ್ಮ ಅಪ್ಪನ ಮನೆಗೆ. ಅಲ್ಲಿಯ ಹುಸಿ ಕೆಲಸ ಏನಾದ್ರು ಮಾಡಿಕೊಟ್ರೆ ಒಂದು ಹೊತ್ತು ಇಟ್ಟಾಕಿಲ್ವ ನನಗೆ? ಇಲ್ಲ ಕೂಲಿಗೆ ಹೋಯ್ತೀನಿ ಕಂತಕೋ. ಬೇಕಾಗಿಲ್ಲ ನನಗೆ. ಇಷ್ಟ ಇಲ್ದಿರೋದ್ ಮೇಕೆ ಗಂಡ ಅವನೇ ಅನ್ಕೊಂಡು ಇಲ್ಲಿ ಬಂದಿರೋದು, ಗಂಡನ ನಂಬಿ ಬಂದಿರೋದು. ಅವನಿಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಎತ್ತಕ್ಕೆ ಇಲ್ಲಿ ಇರಬೇಕು, ನಾನು ಎತ್ತಕ್ಕೆ ಇಲ್ಲಿ ಮಾಡಬೇಕು? ಇಲ್ಲ ಹೇಳ್ಬಿಡ್ತೀನಿ ಅಮ್ಮವ್ರ ಜೊತೆಗೆ. ನೀವು ಬಲವಂತನ ಮಾಡಬೇಡಿ, ಏನು ಮಾಡಬೇಡಿ, ನಿಮ್ಮ ಮಗನ ನೀವೇ ಮಡಿಕೊಳ್ಳಿ, ಅವ್ನು ಏನಾದ್ರು ಮಾಡ್ಕೊಳ್ಳಿ, ಹಿಪ್ನಾರು ಮಾಡ್ಕೊಳ್ಳಿ, ನನಗೆ ಇರೋಕ್ಕೆ ಇಷ್ಟ ಇಲ್ಲ, ನಾನು ಹೋಯ್ತೀನಿ ಅಂತ ಹೇಳ್ಬಿಡ್ತೀನಿ. ಸುಮ್ಮನೆ ಯಾಕೆ ಎಲ್ಲರಿಗೂ ತೊಂದರೆ ಕೊಟ್ಕೊಂಡು ನಮ್ಮ ಮಟ್ಟಿಯವ್ರಿಗೂ ನನ್ನ ಕಂಡ್ರೆ ಆಸೆ ಇಲ್ಲ. ನಾನೇ ಬಲವಂತಿಂದ ಇಲ್ಲಿ ಇವ್ನು ಏನಾಗದೆ. ಏನಾರು ಆಸೆ ಇರತ್ತೆ ಇರಬೇಕು, ಬಲವಂತಿಂದ ಅದಲ್ಲ ನರ್ಕ ಆಗೋಯ್ತದೆ ನರ್ಕ. ನಾನಂತೂ ಹೊರಟು ಬಿಡ್ತೀನಿ ಅಷ್ಟೇ. ಒಬ್ಬನ ಫೋನ್ ಮಾಡಿಬಿಟ್ಟು ಬವ್ವ ಕರ್ಕ ಹೋಗು ಅಂತ ಹೇಳ್ತೀನಿ. ನಾನು ಕೈಕಿಲ್ಲ ಇವ್ರ ಜೊತೆಗೆಲ್ಲ ಹೊಡೆದಾಡ್ಸ ಸಾಯಕ್ಕೆ. ಅವಳು ನೋಡ್ರೆ ಸಂಜೆ ಗಂಟೆ ಫೋನ್ ಇಟ್ಕೊಂಡು ಅವ್ರ ಜೊತೆ ಮಾತಾಡೋದು ಮಟ್ಟೋದು, ಮನೆಗೊಂದು ಸಾಮಾನು ತಂದಾಕಿಲ್ಲ, ನನ್ನ ಜೊತೆಗೆ ಮಾತಾಡೋಕ್ಕಿಲ್ಲ, ಮಟ್ಟಕ್ಕಿಲ್ಲ, ಏನೂ ಇಲ್ಲ. ಅವ್ನು ಪಾಡ್ಗವ್ನು ಬಿದ್ದವನೇ. ನಾನು ಏನೋ ಸುಮ್ಮನೆ ಉಣ್ಕೊಂಡು ನಾನು ಬಿದ್ದಿದ್ದಾನೇನೋ ಅಂತ. ಇದಾಗಿ ಇವನು ಸಾಮಾನು ತಂದಾಕಿಲ್ಲ, ಏನೋ ಪಾಲಾಗಿವಿ, ಏನೋ ಇವ್ರನ್ನ ಕೇಳಕ್ಕಾಗದ ಮನೇಲಿರೋರ್ನ ಏನೋ ಉಣ್ಕೊಂಡು ತಿನ್ಕೊಂಡು ಇರುವಂತಾರೆ ಒಂದು 2 ದಿವಸ ಗಂಟ. ಆಮೇಲೆ ನಾನು ಎಲ್ಲರೂ ಹಂಗಾಗಿ ಬಾಳನ, ನಾನು ಬದುಕನ ಯಾಕಬೇಕು ಇಲ್ಲಿ? ಹಂಗೆ ಗಂಡನಿಗೆ ಬ್ಯಾಡ್ದಂಗೆ ಇರೋದು ಬತ್ತು. ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ, ಅಲ್ಲಿ ಅಂಬ್ಲಿಯೋ ಗಂಜಿಯೋ ಏನೂ ಇಲ್ವಾ, ನೀರು ಕುಡಿದ್ಬಿಟ್ಟು ಮಲಿಕತ್ತೀನಿ. ಇಲ್ಲಿ ಹಾಕ್ತೀರೇ ನಾನು ಇಷ್ಟ ಇಲ್ದಿರೋದ್ ಮೇಕೆ ನನಗೆ ಐಕಿಲ್ಲ. ನನಗೆ ಬೇಜಾರಾಗ್ಬಿಟ್ಟದೆ. ನನಗೆ ನಾನೇ ಮನೆಗಿಟ್ಟೋಗಿ ಇಲ್ಲೇ ಇದ್ದಾನೇನೋ ಅನ್ನಂಗೆ ಆಗದೆ. ನನ್ನ ಗಂಡನಿಗೆ ಕಂಡ್ರೆ ಇಷ್ಟ ತಾನೆ, ಅವ್ರ ಜೊತೆಗೆ ಇರಲಿ, ಅವ್ರ ಜೊತೆಗೆ ಬದುಕಲಿ, ಬೇಕಾಗಿಲ್ಲ ನನಗೆ. ನಾನು ಹೊಂಟೋಯ್ತೀನಿ ಅಷ್ಟೇ. ಏನಾರು ಮಾಡ್ಕೊಳ್ಳಿ. ಇಷ್ಟ ಇದ್ದಿದ್ರೆ ಏನೋ ಒಂದು ಕತೆ ಮಾಡ್ಬೋದಾಗಿತ್ತು. ಇಷ್ಟನೇ ಇಲ್ವಲ್ಲ ಮೊದಲಾಗಿ. ನಾನೇನು ಮಾಡೋದೇ ಇದ್ಬಿಟ್ಟು ಇಷ್ಟ ಇಲ್ದಿರೋ ತಗು ಏನೋ ಕಷ್ಟಂಗೆ ಬಿದ್ದಿರಲ್ಲ ಇಲ್ಲಿ ನನಗೆ. ನನಗೂ ಮಾನ ಮರ್ಯಾದೆ ಸ್ವಾಭಿಮಾನ ಏನೂ ಇರಲ್ವಾ? ನನಗೆ ಭಾವನೆ ಇರೋಕ್ಕಿಲ್ವಾ? ನಾನು ಕತ್ತೆಯ ಮನ್ಸೆ ನಾನುವೇ. ನನಗೂ ಹಿಂಗಿರ್ಬೇಕು ಅಂತೆಲ್ಲ ಇರ್ತದೆ. ಕೊನೆ ಪಕ್ಷ ಸುಮಾರಾಗ ರೊಚ್ಕಟ್ಟಾಗ ನೋಡ್ಕೋಬೇಕು ತಾನೆ. ಹೋಗಿ ಸಂಜೆ ಗಂಟ ಅವಳು ಹಿಂದ್ಗುಟೆ ಸುತ್ಕೊಂಡು ಮಾಡ್ಕೊಂಡು ಅವ್ರೊಟ್ಟಿಗೆಲ್ಲ ತಿರ್ಕೊಂಡು ನಾನು ಒಂದು ದಿವಸ ನನ್ನ ಮುಂದೆ ನೆಟ್ಟು ಮಾತಾಡಿದ್ದಾರೆ ನಿಂತ್ಕೊಂಡು ಏನೂ ಇಲ್ಲ. ಬೇಕಾಬಿಟ್ಟು ಏನು ಕೆಲಸದವ್ಳು ಮಾತಾಡ್ಸಲ್ವಾ? ಹಂಗೆ ನನಗೂ ಯಾಕೆ ಬರೋಕ್ಕಿಲ್ವಾ ಮಾತಾಡೋಕ್ಕೆ? ಮಾತಾಡಕ್ಕೆ ಹೋಗ್ತದೆ. ಮಾತಾಡಿಲ್ಲ ಸುಮ್ಮನೆ ತಲೆ ಇಲ್ದಿರೋರಿಗೆ, ಬುದ್ಧಿ ಇಲ್ಲದವ್ರಿಗೆ, ಮನ್ಸಕ್ಕೂ ಇಲ್ಲದವ್ರ ಜೊತೆ ಮಾತಾಡಿ ಎಷ್ಟು ಅಂದ್ಬಿಟ್ಟು ಸುಮ್ಮನೆ ಇವನಿ. ಮೊದ್ಲಂಗಿದ್ದಿದ್ರೆ ಸರಿಯಾಗಿ ಮಾತಾಡೀನಿ. ಈಗ ನನ್ನ ಜೊತೆ ನನ್ನ ಮುಂದೆ ಮಾತಾಡೋಕ್ಕೆ ನಿಂತ್ಕೊಳಕ್ಕಿಲ್ಲ, ಹೊಂಟೋಯ್ತಾರೆ. ನಾನೇನು ಮಾಡಿದ್ದೇನೆ ಅಂತದೆ ಲೆಕ್ಕದಲ್ಲಿ ನಾನು ಮಾಡಬೇಕು ಹಂಗೆ. ಅವರೇ ನನ್ನ ಏನಾರು ಕಂಡ್ರೆ ಮಾತಾಡ್ದೇ ಹೊಂಟೋಗೋದು. ಏನೋ ತಪ್ಪು ಮಾಡಿರೋಳಂಗೆ ನಾನು. ಬೆಳಕ ತಮ್ಮವ್ರಿಗೆ ಹೇಳ್ಬಿಡ್ತೀನಿ, ನಾನು ಇಲ್ಲಿ ಇರೋಕ್ಕೂ ಇಲ್ಲ ಮಾಡೋಕ್ಕೂ ಇಲ್ಲ, ನೀವೇನು ಬಲವಂತ ಮಾಡೋಕ್ಕೆ ಹೋಗ್ಬೇಡಿ, ನನ್ನ ಪಡ ನಾನು ಬಿಟ್ಬಿಡಿ, ಹೆಂಗೋ ನನ್ನ ಜೀವನ ಆಯ್ತದೆ ಅಂತ. ಏನ್ ರತ್ನಿ ಏನೋ ಮಾತಾಡ್ಬೇಕು ಬತ್ತೆ ಬಮ್ಮ ಅಂತ ಏನೋ ಕರೆದಲ್ಲ, ಏನ್ ಮಾತಾಡ್ಬೇಕು? ಮತ್ತೆ ನಿನ್ ಜೊತೆ ಒಂದು ವಿಚಾರ ಹೇಳ್ಬೇಕಾಯ್ತು, ಅದಕ್ಕೆ ಕರೆದಿದ್ದು. ನಾನು ಈ ಮನೇಲಿ ಇರಕ್ಕೆ ನಮ್ಗೆ ಏನ್ ಮೇಲಿಂದ ಇಷ್ಟ ಇಲ್ಲ ಕಣತ್ತೆ. ನಿಮ್ಮ ಮನೇಲಿ ನಾನು ಇರಕ್ಕಿಲ್ಲ, ನಾನು ಹೋಯ್ತೀನಿ. ಯಾರಿಗೂ ಬ್ಯಾಡ್ದಿದ್ದವಳು ಇಲ್ಲ ಇದ್ಬಿಟ್ಟು ನಾನು ಏನು ಮಾಡಾನೆ, ಏನು ಮಟನೆ? ಮುಖ್ಯವಾಗಿ ನಿಮ್ಮ ಮಗನಿಗೆ ಬ್ಯಾಡ್ದಿದ್ದವಳು ನಾನು ಏನು ಮಾಡಾನೆ ಹೇಳಿ? ಯಾರಿಗೋಸ್ಕರ ಇಲ್ಲಿರಾನೆ? ಅವರೇ ಚೆನ್ನಾಗಿರ್ಲಿ, ಅವರೇ ಬದುಕಲಿ, ಬೇಕಾಗಿಲ್ಲ ಕತೆ. ನಾನು ನಮ್ಮ ಅಪ್ಪನ ಮನೆಗೆ ಹೋಯ್ತೀನಿ. ಹಂಗೆ ಬ್ಯಾಗಿಗೆ ಗಂಟು ಮುಟ್ಟೆ ಕಟ್ಕೊಂಡು ಹೊಂಟೋಗ್ಬಿಡಿನಿ. ಏನು ನಿಮ್ಗಾರು ಹೇಳ್ಬಿಟ್ಟು ಹೋಗ್ಬೇಕಲ್ಲ ಅಂದ್ಬಿಟ್ಟು ಹಂಗೆ ಹೇಳಿರೋದು ಕತೆ. ಅಲ್ಲ ಕಣ್ರತ್ನಿ, ಏನು ತಲೆಯಲ್ಲಿ ಬುದ್ಧಿ ಇದ್ದದ ಇಲ್ವೋ ನಿನ್ಗೆ? ಅದು ಯಾಕಂಗೆ ಆಡ್ತೈತಿ? ಓ ಏನೋ ಒಂದು 8ನೇ ಕ್ಲಾಸ್ 10ನೇ ಕ್ಲಾಸ್ ಗಂಟ ಓದಿವ್ನಿ, ಏನೋ ದಬ್ಬಾಕಿವ್ನಿ ಅಂತಿದ್ದಿ, ತಲೆಯಲ್ಲಿ ಬುದ್ಧಿ ಬೇಡವಾ? ಯಾಕಂಗೆ ಆಡ್ತೈತಿ? ಈಗ ನೀನು ಇಲ್ಲಿ ಹೋಗು ಅಂದ್ರ ಮುಟ್ಟು ಅಂದ್ರ ಅದು ಯಾಕಂಗೆ ಆಡ್ತೈತಿ ನೀನು? ಇವತ್ತಿಲ್ಲ ನಾಳೆ ಕಲಿತಾನೆ, ಸುಮ್ಮನಿರೋದು ಕಲಿ ನೀನು. ಹಂಗೆಲ್ಲ ಹಾಡಾರ ಅಮ್ಮ ನೀವೇನೋ ಅಂತಿದ್ದೀರಿ ಕಣಮ್ಮ. ಅವ್ರಿಗೆ ಆಸೆ ಇಲ್ವಲ್ಲ ನಾನು ಇಲ್ಲಿ ಕಷ್ಟಂಗೆ ಬಿದ್ದಿರಲ್ಲ, ಇಷ್ಟ ಇಲ್ದಾನೆಯ ತಾನು ಹೋಗು ತಿರಿಕ ಬಾ ಬಂದು ಬಿತ್ಕೋ, ಹೋಗು ತಿರಿಕ ಬಾ ಬಂದು ಬಿತ್ಕೋ, ಮನೆಗೆ ಏನನ್ನಲ್ಲ ಎತ್ತನಲ್ಲ, ನಿನ್ ಕಷ್ಟ ಏನು ನೀ ಸುಖ ಏನು ಏನು ಕೇಳಲ್ಲ. ಸುಮ್ಮನೆ ಏನೋ ಮನೆಗೆ ಏನೋ ಸಾಮಾನು ತಂದ್ರೆ ಬಿದ್ದಿರ್ತಾವಲ್ಲ ಅಲ್ಲಿ ಇವೇ ವಾಸಿ ಕಣಮ್ಮ. ಅಲ್ಲಿ ಬಿದ್ದವಲ್ಲ ಸೋಫ ಗೀಪ ಟೇಬಲ್ ಅವೇ ವಾಸಿ. ಒತ್ತೊತ್ತಿಗೆ ಹೆಚ್ಕಟಾಗಿ ಒರ್ಸ್ಕೊತೀವಿ, ಮಾಡ್ಕೊತೀವಿ, ಧೂಳು ಹೊಡ್ಕೊತೀವಿ, ಏನಾದ್ರು ಮಾಡ್ತೀವಿ. ನಾನು ಅದಕ್ಕಿಂತ ಕಡೆ ಆಗೋದೆ ಕಣಮ್ಮ. ಈ ಮನೇಲಿ ನನಗೆ ಬೆಲೆನೂ ಇಲ್ಲ ಏನೂ ಇಲ್ಲ. ಆಮೇಲೆ ಮುಖ್ಯವಾಗಿ ನಿಮ್ಮ ಮಗನಿಗೆ ಆಸೆ ಇಲ್ಲ. ಯಾಕೆ ಬೇಕು ಅವ್ರು ಇಷ್ಟ ಬಂದಂಗೆ ಅವ್ರು ಇದ್ಬಿಡ್ಲಿ. ನಾನು ರಾತ್ರಿಯೆಲ್ಲ ಯೋಚನೆ ಮಾಡಿ ಸಾಕಾಯ್ತು. ಅವ್ರ ಜೊತೆಗೆ ಹೊಡೆದಾಡ್ ಸಾಯೋದು ಬದಲು ನಮ್ಮ ಅಪ್ಪನ ಮನೇಲಿ ಅವ್ರ ಮಗನವರು ನೋಡ್ಕೊಂಡು ಹೆಂಗಿರೋ ಅಪ್ಪ ಇಬ್ಬರೇ ಅವ್ರೆ, ಅಣ್ಣನೂ ಜೊತೆಗಿಲ್ಲ. ನಾನು ಅವ್ರಿಗೆ ಕಷ್ಟ ಸುಖ ಅಡುಗೆಗೆ ಮಾಡ್ಕೊಂಡು ಹೆಂಗೋ ಹೋಯ್ತೀನಿ, ಅವ್ರವ್ರೇ ಚೆನ್ನಾಗಿರ್ತಾರೆ. ಸುಮ್ಮನೆ ಇಲ್ಲಿ ಇದ್ಬಿಟ್ಟು ಅವರು ಹಂಗೆ ಆಡ್ಕೊಂಡು ಇಲ್ಲಿ ನಿಂತ್ಕೊಂಡು 3 ದಿವಸಕ್ಕೆ ನನಗೆ ಜಗಳ ಆಡ್ಕೊಂಡು ನಿಂತ್ಕೊಳ್ಳೋಕೆ ಐಕಿಲ್ಲ ಕಣಮ್ಮ. ನನಗೂ ಬೇಜಾರಾಗೋಗದೆ. ಎಷ್ಟು ದಿವಸ ಅಂತ ಹಿಂಗೆ ಆಡನೆ? ಇವತ್ತು ಸರಿ ಐತಾರೆ, ನಾಳೆಗೆ ಸರಿ ಐತಾರೆ, ನಾಳೆಗೆ ಸರಿ ಐತಾರೆ ಅನ್ಕೊಂಡು ಇಲ್ಲಿ ಗಂಟನೂ ಬಂದೆ. ನೀನು ನಂಗೆ ಸೌರ್ಸ್ಕೊಂಡು ಹೋಗೋಕ್ಕಾಯ್ಕಿಲ್ಲ.
ಅಲ್ಲ ಜೈಲಿಗೆಲ್ಲ ಹೋಗತ್ತವಕ್ಕೆಲ್ಲ ಎಷ್ಟು ಕಷ್ಟಪಟ್ಟಿವ್ನಿ ನಾನು ಬಂದು ಎಲ್ಲ ನೋಡಿವ್ನಿ. ಬಂದಾದ್ಮೇಲೆ ಏನಾರು ಒಂದು ಮಾತಾಡಿದಾರ? ಏನು ಇಲ್ಲ ಕಣಮ್ಮ. ನಾ ಏನು ದೆವ್ವಮ್ಮ ಇಲ್ಲ ಕಲ್ಲು. ಅವ್ರ ಪಾಡ್ಗವ್ರು ಇದ್ಬಿಟ್ಟು ಅವ್ರ ಪಾಡ್ಗವ್ರು ಇದ್ರೆ ನನ್ಗೆ ಸಾಕಾಗೋಗದೆ, ಹೋಗು ಬೇಜಾರಾಗೋಗದೆ, ಈ ಜೀವನನೇ ಬೇಡ ಅನ್ಸ್ಬಿಟ್ಟದೆ. ಆಮೇಲೆ ನಾ ಸತ್ರೆ ಏನಂದ್ರು ಇವಳೆ ಸರಿ ಇಲ್ವೇನೆ ಸತ್ಲೇನೋ ಅನ್ಕೊಂಡು ಸುಮ್ಮನೆ ಆಯ್ತಾರೆ. ನಮ್ಮವ್ವ ಹೊತ್ಕೊಂಡು ಕರ್ಕೊಂಡು ಅವಳು ಇದ್ದಾಯ್ತಾಳೆ. ಸುಮ್ಮನೆ ಯಾತಕ್ಕೆ ಸಾಯೇನೆ ನಾನು? ಸಾಯ್ದು ಬೇಡ ಏನು ಬೇಡ, ನನಗೆ ಮನೇಲಿ ಇರಕ್ಕಿಲ್ಲ. ಮೊದಲು ನಾನು ಹೋಯ್ತೀನಿ ಅಷ್ಟೇ. ಮನೇನು ಬೇಡ, ಮಟನು ಬೇಡ, ಏನು ಬೇಡ, ಹಾಳು ಬೇಡ, ಮೂಳು ಬೇಡ. ನನಗೆ ನನ್ನ ಪಾಡಿಗೆ ನಾನು ಹೊಂಟೋಗ್ಬಿಟ್ಟು ಎಲ್ಲೋ ಒಂದು ಜೀವನ ಸಾಗಿಸ್ತೀನಿ. ಅದಕ್ಕೆ ಹೋಗದ ಒಂದ್ಸಲ ಅಮ್ಮನಿಗೆ ಹೇಳ್ಬಿಡದ ಅಂದ್ಬಿಟ್ಟು ಕರೆದಿದ್ದು. ನಿಂಗೆ ತಾಳಿಗೆಲ್ಲ ಕೆಟ್ಟೋಗಿದ್ದ ರತ್ನಿ? ಅದಕ್ಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು? ಅಲ್ಲ ಯಾವ ಹೆಂಗ್ ಸುಲಭದಲ್ಲಿ ಅಷ್ಟು ಸುಲಭವಾ? ಒಂದ್ಸಲಿ ಕಟ್ಕೊಂಡ್ಮೇಲೆ 7 ಜನ್ಮಕ್ಕೂ ನೀನೇ ಗಂಡ ಹಿಡ್ತಿರು, ನೀವೇ ಗಂಡ ಹಿಡ್ತೀರಿ ಇಬ್ರುವೆ ಅನ್ಕೊಂಡು ಮದುವೆ ಮಾಡಿರೋದು. ಅಷ್ಟು ಸುಲಭ ಅಲ್ಲ ಕಣವ, ಸಂಬಂಧವ ಮುರಿದ್ಬಿಟ್ಟು ಹೋಗಕ್ಕೆ. ಅಷ್ಟು ಸುಲಭ ಅನ್ಕೊಬಿಟ್ಟಿದೀಯ ನೀನು? ಏನು ಗೊತ್ತಾಯ್ತಿಲ್ವಾ? ಅಮ್ಮ ಯಾರಿಗಾಗಿ ಬದುಕನಮ್ಮ ನಾನಿಲ್ಲಿ ಹೇಳು? ಮಕ್ಳು ಮರಿ ಇದ್ದಾವ, ಹೋಗ್ಲಿ ಅವ್ ಮಕ್ಕನಾರು ನೋಡ್ಕೊಂಡು ಹೆಂಗ ಜೀವನ ಮಾಡ್ಕೊಂಡು ಹೋಗತ್ತ ಅನ್ನಕ್ಕೆ. ಇವ್ರುವೆ ಕಷ್ಟ ಸುಖ ಕೇಳಕ್ಕಿಲ್ಲ. ಅದಕ್ಕೆ ನಾನು ಇಲ್ಲಿ ಇರಕ್ಕಿಲ್ಲ ಕಣಮ್ಮ. ನಾನು ನಿರ್ಧಾರ ಮಾಡಿನಿ ಅಷ್ಟೇ. ನನಗೂ ಬೇಜಾರಾಗಿ ಹೋಗದೆ. ನಾನು ಎಷ್ಟು ದಿವಸ ಇಲ್ಲೇ ಇವ್ರ ಜೊತೆಗೆ ಹಿಂಗೆ ಆಡ್ತಾ ಸಾಯೇನೆ ನಾನು? ನೀವೇ ಹೇಳಮ್ಮ. ಅದೇ ಎಲ್ಲರೂ ಗಂಡ ಇಡ್ತೀರ ಅತ್ತನ್ಕೊಳ್ಳೋದು ಇತ್ತನ್ಕೊಳ್ಳೋದು ಹಂಗೆ ನೋಡ್ಕೊಳ್ಳೋದು ಹಿಂಗೆ ನೋಡ್ಕೊಳ್ಳೋದಿದ್ರೆ ನಾನಿಲ್ಲಿ ಒಬ್ಬಳೇ ಕೂತ್ಕೊಂಡು ಜೀವ ಬಿಡ್ಸೋಣ? ಆಯ್ಕಿಲ್ಲ ಕಣಮ್ಮ. ನನಗೆ ಹಣೆ ಬರದಲ್ಲಿ ಬರ್ಸ್ಕೊ ಬಂದಿರಬೇಕು, ಒಳ್ಳೆ ಒಂದು ಸಿಗ್ಬೇಕು ಅನ್ನೋದಕ್ಕೂ. ಅಲ್ಲ ಕಣಮ್ಮ, ಏನು ಕಡಿಮೆ ಆಗಿದ್ದಾನಮ್ಮ ನಾನು? ಏನು ನೋಡೋಕೆ ಕುರುಪಿಯಾ ಇಲ್ಲ ಕರ್ಗಿಯಾ ಇಲ್ಲ ಕುಂಟಿಯಾ ಸೊತ್ತಿಯಾ? ಏನು ಕಡಿಮೆ ಆಗಿದ್ದದು ಹೇಳಿ? ಹೋಗ್ಯದ ಯಾವ್ದು ಸವಾಸ ಮಾಡ್ಕೊ ಕೂತವ್ರಲ್ಲ, ಹೇಳಮ್ಮ ನೀವೇ. ಕಷ್ಟ ಸುಖ ಮಾಡಿ ನೋಡ್ತಿಲ್ವ ನಾನು? ಅವಳು ಸಂಡೆ ಗಂಟ ದುಡ್ಡು ಮುಖ ನೋಡ್ತಾ ಕೂತವಳೆ. ನಾನು ದುಡ್ಡಿನ ಮುಖ ನೋಡ್ಕೊ ಕೂತ್ಕೊಂಡಿದ್ದೇನೆ. ನಾನು ಯಾವತ್ತ ಬಿಟ್ಟೋಗ್ಬೋದಾಗಿತ್ತು. ನಾನೆಲ್ಲ ತಾಳು ಅನ್ಕಂಡು ನಾನಿದ್ರೆ ಹಿಂಗೆ ಆಡ್ತಾ ಕೂತವ್ರೆ. ನಾನು ಹೋಯ್ತೀನಿ ಕಣಮ್ಮ. ನನಗೆ ಐಕಿಲ್ಲ ಅವ್ರ ಜೊತೆಗೆ ಆಡಕ್ಕೆ. ಸುಮ್ಮನೆ ನೀವು ಬೇಡ ಅನ್ಲು ಬೇಡಿ ಮಟ್ಲು ಬೇಡಿ, ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಅದಕ್ಕೆ ಸಾಯದ ಬದಲು ಅಲ್ಲೇ ಹೆಂಗೋ ನೆಮ್ಮದಿಯಿಂದ ನಾನು ಇರ್ತೀನಿ. ನೋಡು ರತ್ನಿ, ಸುಮ್ಮನೆ ಹುಚ್ಚುಚ್ಚಿರಂಗೆ ಆಡಕ್ಕೆ ಹೋಗ್ಬೇಡ ನೀನು. ಅರ್ಥ ಆಯ್ತಾ? ಅದೇ ಯಾಕಂಗೆ ಆಡ್ತಾ ಇದ್ದೀನಿ ನೀನು? ಸರಿ ಆಯ್ತದೆ ಹಿರು, ಎಲ್ಲ ಒಂದೇ ಸಮಯ ಇದ್ದದ. ಕಷ್ಟ ಇವತ್ತಿರ್ತದೆ, ನಾಳೆಗೆ ಹೋಯ್ತದೆ. ಇದೇ ತಲೆ ಕೆಲ್ಸ ಕೂತ್ಕೊಳಕ್ಕಾಗದ? ಆ ಮುಂದೆ ಹೆಂಗಿರು ಜೈಲಲ್ಲ ಅವಳೆ. ಇವಳೇ ಸಾಂಗಿ ಮತ್ತೆ ತಂದು ಕೊಟ್ಬಿಟ್ರೆ ಎತ್ತಾಗೂ ಇಲ್ದಾಗೈತದೆ. ಆಮೇಲೆ ಬತ್ತೀನಿ ಅಂತ ಹೇಳಿಲ್ವಾ? ಗಿರ್ಜನ್ ಗಂಡ ಯಜಮಾನ್ರೆಲ್ಲ ಮುಂದಿನವರೆಲ್ಲನೂ ಸೇರಿಸ್ತಾರೆ ನ್ಯಾಯಕ್ಕೆ ಕೂಟಕ್ಕೆ. ಇನ್ನೇನು ಮಾಡೋಣ ಅವನು ರಮೇಶ? ನಾವು ಹೋಗಿತೀವಿ. ನಿಮ್ಮ ಮಾವ ಒಂದು 4 ಮಡಗ್ಲಿರು, ಒಂದು 4 ಸರಿಯಾಗಿ ಬಿಡ್ಲಿ. ಮರ್ಯಾದೆಯಿಂದ ಮನೇಲಿ ಬಿದ್ದಿರು, ಕೆಲಸ ಮಾಡ್ಕೊಂಡು ಇಡ್ತೀವಿ ಅಂತ. ಬೇಕಾದ್ರೆ ಹೋಗು ನಿಮ್ಮ ಅಪ್ಪನ ಮನೆಗೆ ಒಂದು 4 ದಿವಸ. ಅವನು ಕರ್ಕೊಂಡು ಹೋಗು. ಅವನು ಬೇರೆ ಬಿಟ್ಬಿಟ್ಟು ಹೋಗಕ್ಕೆ ಹೋಗ್ಬೇಡ. ಒಂದು 4 ದಿವಸ ಇಬ್ಬರು ಇದ್ದುಬಿಟ್ಟು ಮಾಡ್ಬಿಟ್ಟು ಬನ್ನಿ. ಅದು ಬಿಟ್ಬಿಟ್ಟು ನೀನು ಒಬ್ಬಳೆಯ ಹೋಯ್ತೀನಿ ಬಿಟ್ಬಿಟ್ಟು ಗಂಡನ್ನೇ ಬಿಟ್ಬಿಟ್ಟು ಅಂತ ಇದೆಯಲ್ಲ ಸರಿಯಾ? ಅವ ಮಗ ಗಣ್ಣೆ ಸುರಿತದೆ ಅಂದ್ಬಿಟ್ಟು ಮೂಗ್ನೇ ಕುಯ್ಕೊಳ್ಳೋದು ಸರಿಯಲ್ಲ ಆಯ್ತಾ? ಏನೋ ಕಷ್ಟ ಹಂಗನ್ಬಿಟ್ಟು ಜೀವನ ಹಾಳು ಮಾಡ್ಕೊ ಕೂತ್ಕೊಂಡಿದ್ಯಾ? ಈ ಕಷ್ಟದ ಪರಿಸ್ಥಿತಿಲಿ ಅದೆಲ್ಲ ಚೆನ್ನಾಗಿರಕ್ಕಿಲ್ಲ ಕತೆ. ಏನೋ ಹೊಂದಾಣಿಕೆ ಕೆಂದಾಣಿಕೆ ಮಾಡ್ಕೊಂಡು ಹೋಗೋದು ಕಲಿಯವ. ಇವೆಲ್ಲ ಸರಿ ಕಾಣಕ್ಕಿಲ್ಲ ಕತೆ. ತಲೆಗೆಲ್ಲ ಕೆಡಿಸ್ಕೊಬೇಡ, ಎಲ್ಲ ಸರಿ ಆಯ್ತವೆ. ಎಲ್ಲ ಹಿಂಗೆ ಇರೋಕ್ಕಿಲ್ಲ, ಎಲ್ಲ ಪರಿಸ್ಥಿತಿಲುವೆ ಹಿಂಗೆ ಇರೋಕ್ಕಿಲ್ಲ. ಇವತ್ತೆಲ್ಲ ನಾಳೆಗೆ ಎಲ್ಲ ಸರಿ ಆಯ್ತದೆ. ನೀನುವೇ ಸರಿ ಆಯ್ತಿದಿ ಹಿಂಗಂದಿರೋಳು ಇನ್ನೊಂದು ದಿವಸ ಅಂತಿದ್ದಿ ಇತ್ತು ಎಂಥ ಕೆಲಸ ಮಾಡಿಬಿಡ್ತಿದ್ದೆ ನಾನು, ಹೋಗೋಕ್ಕೆ ಹೋಯ್ತೀನಿ ಅಂತ ಕುಣಿತಿದ್ನಲ್ಲ ಅಂತ ಯೋಚನೆ ಮಾಡಿಬಿಡ್ತಿದ್ದಿ ಆಯಿತಾ? ಹಾಗೆಲ್ಲ ಆಗೋದು ಚೆನ್ನಾಗಿರೋಕ್ಕಿಲ್ಲ. ಇರು ಸುಮ್ಮನೆ ಹೋಗುವಂತೆ ತಲೆ ಕೆಡಿಸ್ಕೊಬೇಡ. ಒಂದು 4 ದಿವಸ ಬೇಕಾದ್ರೆ ಇದ್ದು ಪಾಪನ ಮನೇಲಿ ಬೇಡ ಅಂತ ಅನ್ನೋಕ್ಕಿಲ್ಲ. ಅವನು ಕರ್ಕೊಂಡು ಹೋಗು. ಅವನುವೇ ಜಾಗ ಬದಲಾಗಲಿ. ಅವನು ಕರೀತಾರೆ ಬುದ್ಧಿವಾದವ ನಾವು ಹೇಳಿ ಹೋಗಿತೀವಿ. ರಾತ್ರಿನೂ ಸರಿಯಾಗಿ ಹೋಗ್ತೀವಿ. ತಿಳ್ಕೊತಾರೆ ಸುಮ್ಮನಿರು. ಮದುವೆಗೆ ಎಷ್ಟು ವರ್ಷ ಆಯಿತು? ಆಗ್ಲಿಂದ ಇಂಥ ಬುದ್ಧಿ ಕಲ್ತಿದ್ನಾ? ಹೆಂಗೆ ಕಲ್ತ್ಕ ಹೋಯ್ತಿದ್ದ ಬುದ್ಧಿಯ? ಈಗ ಏನೋ ಹಂಗೆ ಆಗೋಗದೆ. ಅದಕ್ಕೆ ನೀನು ತಪ್ಪು ಮಾಡೋ ಗಂಡನ್ನ ಕ್ಷಮಿಸ್ಕೊಂಡು ಒಳ್ಳೆ ಬುದ್ಧಿಗೆ ದಾರಿಗೆ ಕರ್ಕೊಂಡು ಹೋಗ್ಬೇಕು. ಹಂಗನ್ಬಿಟ್ಟು ಬುಟ್ಟೆ ಹೋಗೋದು ಅದೇನು ಸರಿಯಾ? ಸುಮ್ಮನಿರು. ಹೇಳ್ತಾ ಇಲ್ವ ನಾನು? ಎಂತೆಂಥವ್ರನ್ನೆಲ್ಲನೂ ಏನೇನೋ ಆಗೋಗವ್ರೆ. ಇಷ್ಟಕ್ಕೆ ನಿನಗೆ ಆಡ್ತಿದ್ಯಲ್ಲ, ಏನೋ ನಾವಿಲ್ವಾ ನಿನ್ನ ಜೊತೆಗೆ? ನಾವಿಲ್ವ ಹೇಳು? ಅವ್ರಿಗೆ ಬುದ್ಧಿವಾದ ಹೇಳ್ತೀವಿ, ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರು. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ